ಈ ದಿನ ರಾತ್ರಿ ಮಲಗುವ ಮೊದಲು ಈ ಗ್ಯಾಸ್ ಸ್ಟವ್ ಕೆಳಗಡೆ ಇಡಿ ಸಾಕು. ಬೆಳಗಾಗುವಷ್ಟರಲ್ಲಿ ಲಕ್ಷ್ಮೀದೇವಿ ಕೋಟಿಗಟ್ಟಲೆ ಹಣವನ್ನು ಸುರಿಸುತ್ತಾಳೆ. ನಿಮ್ಮ ನೀರಿನ ಕೊರತೆಯನ್ನು ನೀಗಿಸುತ್ತದೆ. ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಈ ದಿನ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ದಿನ. ನಾವೆಲ್ಲರೂ ತುಂಬ ಕಷ್ಟಪಟ್ಟು ಸಂಪಾದಿಸುತ್ತೇವೆ, ಆದರೆ ಈ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ. ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತಿವೆ. ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಆರ್ಥಿಕ ತೊಂದರೆಗಳು ಕಾಡುತ್ತಿವೆ ಎಂದು ಅನೇಕರು ಚಿಂತಿಸುತ್ತಾರೆ. ಆದರೆ ನಮ್ಮ ಪುರಾಣಗಳು ಮತ್ತು ಶಾಸ್ತ್ರಗಳ ಪ್ರಕಾರ ನಮ್ಮ ಮನೆಯಲ್ಲಿ ನಮಗೆ ತಿಳಿಯದೆ ನಾವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ನಾವು ಪಾಲಿಸದ ಕೆಲವು ನಿಯಮಗಳಿಂದಲೇ ಈ ದಾರಿದ್ರ್ಯ ನಮ್ಮನ್ನು ಕಾಡುತ್ತದೆ. ಮುಖ್ಯವಾಗಿ ನಮ್ಮ ಅಡುಗೆ ಮನೆ ಲಕ್ಷ್ಮೀದೇವಿ ನೆಲೆಸಿರುವ ಅದ್ಭುತ ಸ್ಥಳ. ಅಡುಗೆ ಮನೆಯಲ್ಲಿರುವ ಗ್ಯಾಸ್ ಸ್ಟವ್ ಕೇವಲ ಅಡುಗೆ ಮಾಡುವ ವಸ್ತುವಲ್ಲ, ಅದು ಸಾಕ್ಷಾತ್ ಅಗ್ನಿದೇವನ ಸ್ವರೂಪ ಮತ್ತು ನಮ್ಮ ಹೊಟ್ಟೆ ತುಂಬಿಸುವ ಅನ್ನಪೂರ್ಣ ದೇವಿಗೆ ವಿಶೇಷವಾದ ಈ ಗ್ಯಾಸ್ ಸ್ಟವ್ ವಿಷಯದಲ್ಲಿ ನಾವು ಎಷ್ಟು ಜಾಗರೂಕರಾಗಿರುತ್ತೇವೆಯೋ ಅಷ್ಟು ಲಕ್ಷ್ಮೀ ಕಟಾಕ್ಷ ನಮ್ಮ ಮೇಲಿರುತ್ತದೆ. ಮುಖ್ಯವಾಗಿ ಈ ದಿನ ರಾತ್ರಿ ಮಲಗುವ ಮೊದಲು ಗ್ಯಾಸ್ ಸ್ಟವ್ ಕೆಳಗೆ ಇದನ್ನು ಇಟ್ಟರೆ ಸಾಕು. ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ ಎಂದು ಸಿದ್ಧಶಾಸ್ತ್ರ ಹೇಳುತ್ತದೆ. ಇದು ಬಹಳ ಶಕ್ತಿಶಾಲಿ ಪರಿಹಾರ. ಇದನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಹೋಗಿ ಬೆಳಗಾಗುವಷ್ಟರಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮನೆಯ ಮೇಲೆ ಮಳೆಯಂತೆ ಸುರಿಯುತ್ತದೆ. ಹಾಗಾದರೆ ಈ ದಿನ ರಾತ್ರಿ ಗ್ಯಾಸ್ ಸ್ಟವ್ ಕೆಳಗೆ ಏನನ್ನು ಇಡಬೇಕು, ಏನನ್ನು ಇಟ್ಟರೆ ಹಣದ ಸಮಸ್ಯೆಗಳು ದೂರವಾಗಿ ಧನಲಾಭ ಸಿಗುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ನೋಡಿದರೆ ಅರ್ಥವಾಗುವುದಿಲ್ಲ. ಆದ್ದರಿಂದ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನು ವಿಡಿಯೋಗೆ ಬಂದರೆ, ಪರಿಹಾರ ಮಾಡಲು ನಮಗೆ ಬೇಕಾದ ವಸ್ತುಗಳು ನಮ್ಮ ಮನೆಯಲ್ಲಿ ಸುಲಭವಾಗಿ ಸಿಗುತ್ತವೆ. ಒಂದು ಸಣ್ಣ ತಟ್ಟೆ, ಸ್ವಲ್ಪ ಅರಿಶಿನ ಕುಂಕುಮ, ಒಂದು ದಾಸವಾಳದ ಎಲೆ, ಕೆಲವು ಸಾಸಿವೆ ಮತ್ತು ಒಂದು ಸಣ್ಣ ಬೆಲ್ಲದ ತುಂಡು. ಈ ಎಲ್ಲ ವಸ್ತುಗಳು ಆಧ್ಯಾತ್ಮಿಕವಾಗಿ ಬಹಳ ಶಕ್ತಿಯುತವಾಗಿವೆ. ಈಗ ಪರಿಹಾರವನ್ನು ಹೇಗೆ ಮಾಡಬೇಕೆಂದು ವಿವರವಾಗಿ ಹೇಳ್ತೀನಿ. ಈ ದಿನ ರಾತ್ರಿ ನೀವು ಊಟ ಮುಗಿಸಿ ಅಡುಗೆ ಮನೆಯಲ್ಲಿ ಸ್ವಚ್ಛಗೊಳಿಸಿದ ನಂತರ ಮಲಗುವ ಮೊದಲು ಈ ಕೆಲಸವನ್ನು ಮಾಡಬೇಕು. ಏನೂ ಇಲ್ಲ, ಮೊದಲು ಒಂದು ಸಣ್ಣ ತಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ನಿಮಗೆ ಬಟ್ಟಲು ತುಂಬ ಉಪ್ಪನ್ನು ತೆಗೆದು ಆ ತಟ್ಟೆಯಲ್ಲಿ ಹಾಕಿ. ಸಮುದ್ರ ಗರ್ಭದಿಂದ ಹುಟ್ಟಿದ ಉಪ್ಪು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಎಂದು ನಮಗೆಲ್ಲರಿಗೂ ಗೊತ್ತು. ಆದ್ದರಿಂದ ಉಪ್ಪನ್ನು ಎಂದಿಗೂ ಕೆಳಗೆ ಚೆಲ್ಲಬಾರದು, ಕಾಲಿನಿಂದ ತುಳಿಯಬಾರದು ಎಂದು ಹಿರಿಯರು ಹೇಳುತ್ತಿರುತ್ತಾರೆ. ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಒಂದು ಹಿಡಿ ಉಪ್ಪು ಹಾಕಿ ಎಲೆಯ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮವನ್ನು ಚಿಮುಕಿಸಿ. ಅರಿಶಿನ ಕುಂಕುಮ ಮಂಗಳಕರವಾದವು. ಅವು ಎಲ್ಲೆಲ್ಲಿ ಇರುತ್ತವೆಯೋ ಅಲ್ಲಿ ಶುಭವಾಗುತ್ತದೆ. ಈಗ ಎಲೆ ಅರಿಶಿನ ಕುಂಕುಮದ ಮೇಲೆ ಒಂದು ದಾಸವಾಳದ ಎಲೆಯನ್ನು ಇಡಿ. ದಾಸವಾಳದ ಹೂವೆಂದರೆ ದೇವಿಗೆ ತುಂಬ ಇಷ್ಟ. ದಾಸವಾಳದ ಎಲೆಗಳಲ್ಲಿಯೂ ಅಷ್ಟೇ ಶಕ್ತಿ ಅಡಗಿರುತ್ತದೆ. ದಾಸವಾಳದ ಎಲೆ ನಮ್ಮ ಕಷ್ಟಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ. ಹಣವನ್ನು ಆಕರ್ಷಿಸುವ ಶಕ್ತಿ ಇರುವುದರಿಂದ ಈ ಎಲೆಯನ್ನು ಮೇಲಿಟ್ಟ ನಂತರ ಎಲೆಯ ಮೇಲೆ ಕೆಲವು ಸಾಸಿವೆಗಳನ್ನು ಹಾಕಬೇಕು. ಸಾಸಿವೆಗಳು ಮನೆಯಲ್ಲಿರುವ ದುಷ್ಟಶಕ್ತಿಗಳನ್ನು, ನರದೃಷ್ಟಿಗಳನ್ನು ದೂರ ಮಾಡಲು ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಸಾಸಿವೆಗಳು ಇರುವ ಜಾಗದಲ್ಲಿ ಯಾವುದೇ ಕೆಟ್ಟ ಶಕ್ತಿ ಬರುವುದಿಲ್ಲ. ಸಾಸಿವೆಗಳು ನಮ್ಮ ಕಷ್ಟಗಳನ್ನು ಬಹಳ ಸುಲಭವಾಗಿ ತೆಗೆದುಹಾಕುತ್ತವೆ. ಆದ್ದರಿಂದ ಸಾಸಿವೆಗಳನ್ನು ಹಾಕಿ. ನಂತರ ಆ ಪಕ್ಕದಲ್ಲಿ ಒಂದು ಸಣ್ಣ ಬೆಲ್ಲದ ತುಂಡನ್ನು ಇಡಿ. ಬಲವು ಸಿಹಿಯ ಸಂಕೇತ. ನಮ್ಮ ಜೀವನದಲ್ಲಿಯೂ ಸಿಹಿಯಂತಹ ಸಂತೋಷಗಳು ಬರಬೇಕು ಮತ್ತು ಆನಂದವು ತುಂಬಿ ಹರಿಯಬೇಕೆಂದು ಬಯಸುತ್ತಾ ಈ ಬೆಲ್ಲದ ತುಂಡನ್ನು ಅಲ್ಲಿಡಬೇಕು. ಹೀಗೆ ಸಿದ್ಧಪಡಿಸಿಕೊಂಡ ಆ ಪ್ಲೇಟನ್ನು ನಿಧಾನವಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಗ್ಯಾಸ್ ಸ್ಟವ್ ಕೆಳಗೆ, ಅಂದರೆ ಮಧ್ಯದಲ್ಲಿ, ಯಾರಿಗೂ ಕಾಣದಂತೆ ಎಚ್ಚರಿಕೆಯಿಂದ ಇಡಬೇಕು. ಹೀಗೆ ಸ್ಟವ್ ಕೆಳಗೆ ಏಕೆ ಇಡಬೇಕು ಎಂಬ ಸಂದೇಹ ನಿಮಗೆ ಬರಬಹುದು. ನಮ್ಮ ಮನೆಯ ಮುಖ್ಯ ಶಕ್ತಿ ಕೇಂದ್ರ ಅಡುಗೆ ಮನೆ. ಅದರಲ್ಲಿ ಗ್ಯಾಸ್ ಸ್ಟವ್ ಎಂದರೆ ಅಗ್ನಿಹೋತ್ರ. ಎಲ್ಲಿ ಬೆಂಕಿ ಹುರಿಯುತ್ತದೆಯೋ ಅಲ್ಲಿ ದೈವಿಕ ಶಕ್ತಿ ಇರುತ್ತದೆ. ರಾತ್ರಿ ಇಡೀ ಈ ಶಕ್ತಿಶಾಲಿ ವಸ್ತುಗಳಾದ ಉಪ್ಪು, ಅರಿಶಿನ, ಸಾಸಿವೆ, ಬೆಲ್ಲ ಈ ವಸ್ತುಗಳನ್ನು ಗ್ಯಾಸ್ ಸ್ಟವ್ ಕೆಳಗೆ ಇರುವುದರಿಂದ ಆ ಸುತ್ತಮುತ್ತಲಿನ ಎಲ್ಲ ನಕಾರಾತ್ಮಕ ಕ್ಷೇತ್ರಗಳು ದೂರವಾಗುತ್ತೆ. ಉಪ್ಪು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಸಾಸಿವೆ ದೃಷ್ಟಿಯನ್ನು ಹೋಗುತ್ತದೆ. ಮರುದಿನ ಬೆಳಿಗ್ಗೆ ಏಳುವ ಹೊತ್ತಿಗೆ ನಿಮ್ಮ ಅಡುಗೆ ಮನೆಯನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ.
ಹಣವನ್ನು ಆಕರ್ಷಿಸಲು ಇದು ಬಹಳಷ್ಟು ಸಹಾಯ ಮಾಡುತ್ತದೆ. ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಆ ತಟ್ಟೆಯನ್ನು ತೆಗೆದು ಅದರಲ್ಲಿರುವ ವಸ್ತುಗಳನ್ನು ಯಾವುದಾದರೂ ಮರದ ಬುಡದಲ್ಲಿಯೋ ಅಥವಾ ಹರಿಯುವ ನೀರಿನಲ್ಲಿಯೋ ಹಾಕಬಹುದು. ಈ ದಿನಗಳಲ್ಲಿ ಅನೇಕ ಜನರು ರಾತ್ರಿ ಅಡುಗೆ ಮುಗಿದ ತಕ್ಷಣ ಆ ಪಾತ್ರೆಗಳು, ಬಾಣಲೆಗಳು ಎಲ್ಲವನ್ನ ಸ್ಟವ್ ಮೇಲೆ ಹಾಗೆಯೇ ಬಿಟ್ಟು ಸ್ಟವ್ ಒರೆಸದೆ ಮಲಗುತ್ತಾರೆ. ಇದು ಬಹಳ ದೊಡ್ಡ ತಪ್ಪು. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತದೆ. ಎಣ್ಣೆ ಕಲೆಗಳಿಂದ ತುಂಬಿದ ಗ್ಯಾಸ್ ಸ್ಟವ್ ಅನ್ನು ಹಾಗೆ ಬಿಡುವುದು ದಾರಿದ್ರ್ಯವನ್ನು ಆಹ್ವಾನಿಸಿದಂತೆ. ಗ್ಯಾಸ್ ಸ್ಟವ್ ಲಕ್ಷ್ಮೀ ದೇವಿಯ ಸ್ವರೂಪವಾಗಿರುವುದರಿಂದ ರಾತ್ರಿ ಮಲಗುವ ಮೊದಲು ಅದನ್ನು ಸ್ವಚ್ಛವಾಗಿ ಒರೆಸಬೇಕು. ಸ್ಟವ್ ಮೇಲೆ ಯಾವುದೇ ಪಾತ್ರೆಗಳನ್ನು ಇಡದೆ ಖಾಲಿಯಾಗಿ ಇಡಬೇಕು. ಕೆಲವರು ಗ್ಯಾಸ್ ಸ್ಟವ್ ಮೇಲೆ ಅನಗತ್ಯ ವಸ್ತುಗಳನ್ನಿಡುತ್ತಾರೆ. ಔಷಧಿ ಬಾಟಲಿಗಳಂಥ ವಸ್ತುಗಳನ್ನು ಇಡುತ್ತಾರೆ. ಅದು ಒಳ್ಳೆಯದಲ್ಲ. ಗ್ಯಾಸ್ ಸ್ಟವ್ ಯಾವಾಗಲೂ ಹೊಳೆಯುತ್ತಿರಬೇಕು. ಆಗ ಮಾತ್ರ ನಿಮ್ಮ ಜೀವನವು ಹೊಳೆಯುತ್ತದೆ. ಮುಖ್ಯವಾಗಿ ಬರ್ನರ್ಗಳನ್ನು ಸಹ ಆಗಾಗ ಸ್ವಚ್ಛಗೊಳಿಸುತ್ತಿರಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಸರಿಯಾಗಿ ಆಗದಿದ್ದರೆ ಅದು ಮನೆಯಲ್ಲಿ ಜಗಳಗಳಿಗೆ ಮತ್ತು ಆರ್ಥಿಕ ತೊಂದರೆಗಳಿಗೆ ಕಾರಣವಾಗುತ್ತದೆ. ಇನ್ನು ಬೆಳಿಗ್ಗೆ ನೀವು ಮಾಡಬೇಕಾದ ಮತ್ತೊಂದು ಪ್ರಮುಖ ಕೆಲಸದ ಬಗ್ಗೆ ಮಾತನಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗಿ ಗ್ಯಾಸ್ ಸ್ಟವ್ಗೆ ನಮಸ್ಕರಿಸಬೇಕು. ಅಡುಗೆ ಪ್ರಾರಂಭಿಸುವ ಮೊದಲು ಸ್ಟವ್ ಮೇಲೆ ಸ್ವಲ್ಪ ನೀರು ಚಿಮುಕಿಸಿ ಅಥವಾ ಸ್ವಲ್ಪ ಸ್ಟವ್ವನ್ನು ಒರೆಸಿ. ಸಾಧ್ಯವಾದರೆ ಸ್ಟವ್ನ 2 ಬದಿಗಳಲ್ಲಿ ಸಣ್ಣ ರಂಗೋಲಿ ಹಾಕಿ ನಂತರ ಸ್ಟವ್ ಹಚ್ಚಿ. ಮೊದಲ ಬಾರಿಗೆ ಚಹಾ ಮಾಡದೆ ಹಾಲು ಉಕ್ಕಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಒಂದು ಸಣ್ಣ ಪಾತ್ರೆಯಲ್ಲಿ ಹಾಲು ಹಾಕಿ ಅದು ಉಕ್ಕಿ ಕೆಳಗೆ ಬೀಳುವಂತೆ ಕಾಯಿಸಿ. ಹಾಲು ಉಕ್ಕುವುದು ಸಮೃದ್ಧಿಯ ಸಂಕೇತ. ಹಾಗೆಯೇ ಹಾಲು ಉಕ್ಕಿ ಪಾತ್ರೆಯಿಂದ ಹೊರಬರುವಂತೆ ನಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಸಂತೋಷವು ಉಕ್ಕಿ ಹರಿಯುತ್ತದೆ ಎಂದು ಇದರ ಅರ್ಥ. ಹಾಲು ಉಕ್ಕುತ್ತಿರುವಾಗ ನಿಮ್ಮ ಇಷ್ಟ ದೇವರನ್ನು ಅಥವಾ ಲಕ್ಷ್ಮೀ ದೇವಿಯನ್ನು ಮನಸ್ಸಿನಲ್ಲಿ ನೆನೆದು ನಮ್ಮ ಮನೆ ಯಾವಾಗಲೂ ಹಾಗೆಯೇ ಸಿರಿ ಸಂಪತ್ತುಗಳಿಂದ ತುಂಬಿರಲಿ ಎಂದು ಪ್ರಾರ್ಥಿಸಿ. ಆ ಉಕ್ಕಿ ಹರಿಯುವ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿ ನಿಧಾನವಾಗಿ ಮನೆಯವರೆಲ್ಲರೂ ಹಾಲು ಕುಡಿದರೆ ತುಂಬ ಒಳ್ಳೆಯದು. ಈ ದಿನ ಗ್ಯಾಸ್ ಸ್ಟವನ್ನು ಪೂಜಿಸುವುದು ಎಂದರೆ ಸಾಕ್ಷಾತ್ ಆ ಮಹಾಲಕ್ಷ್ಮಿಯನ್ನು ಪೂಜಿಸುವುದು. ಏಕೆಂದರೆ ಮಹಿಳೆಯರು ತಮ್ಮ ಜೀವನದ ಹೆಚ್ಚಿನ ಭಾಗವನ್ನು ಅಡುಗೆ ಮನೆಯಲ್ಲಿ ಕಳೆಯುತ್ತಾರೆ. ಅಡುಗೆ ಮಾಡುವಾಗ ಕಿರಿಕಿರಿಗೊಳ್ಳದೆ, ಕೋಪಗೊಳ್ಳದೆ, ಶಾಂತ ಮನಸ್ಸಿನಿಂದ ಅಡುಗೆ ಮಾಡಿದರೆ ಆಹಾರವು ಅಮೋಘವಾಗಿ ಬದಲಾಗುತ್ತದೆ. ಅದೇ ಜಗಳ ಆಡುತ್ತಾ ಅಥವಾ ಬೈಯುತ್ತಾ ಅಡುಗೆ ಮಾಡಿದರೆ ಆಹಾರ ವಿಷವಾಗಿ ಬದಲಾಗಿ ತಿನ್ನಲು ಅನಾರೋಗ್ಯ ಮತ್ತು ಮನಸ್ತಾಪಗಳು ಬರುತ್ತವೆ. ಆದ್ದರಿಂದ ಗ್ಯಾಸ್ ಸ್ಟವನ್ನು ಕೇವಲ ಯಂತ್ರದಂತೆ ನೋಡಬೇಡಿ, ಅದನ್ನು ದೇವತೆಯಂತೆಯೂ ಭಾವಿಸಿ. ನಾವು ಹೇಳಿದ ಈ ಉಪ್ಪು, ಮಂದಾರ ಎಲೆ ಪರಿಹಾರವು ತುಂಬ ಚಿಕ್ಕದಾಗಿರಬಹುದು, ಆದರೆ ಇದರ ಹಿಂದಿರುವ ಅರ್ಥವು ತುಂಬ ದೊಡ್ಡದು. ನಮ್ಮ ಪೂರ್ವಜರು ಏನೇ ಹೇಳಿದರೂ ಅದರಲ್ಲಿ ಒಂದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕತೆ ಇರುತ್ತದೆ. ರಾತ್ರಿ ಪರಿಹಾರ ಮಾಡುವುದರಿಂದ ಬೆಳಿಗ್ಗೆ ಮನೆಯ ಪಾಸಿಟಿವ್ ವೈಬ್ರೇಷನ್ನಿಂದ ತುಂಬಿರುತ್ತದೆ. ಯಾವಾಗ ಮನೆ ಶಾಂತವಾಗಿ, ಸ್ವಚ್ಛವಾಗಿ, ಸುಗಂಧದಿಂದ ಕೂಡಿರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ. ಕೋಟಿಗಳನ್ನು ಸಂಪಾದಿಸುವುದು ಮುಖ್ಯವಲ್ಲ, ಸಂಪಾದಿಸಿದ ಹಣದಲ್ಲಿ ಸ್ವಲ್ಪವಾದರೂ ಉಳಿಸುವುದು ಮತ್ತು ಅದನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸುವುದು ಮುಖ್ಯ. ಇದಕ್ಕೆ ಸಣ್ಣ ಸಣ್ಣ ಸಲಹೆಗಳು ಬಹಳಷ್ಟು ಸಹಾಯ ಮಾಡುತ್ತವೆ. ಆದ್ದರಿಂದ ನಾಳೆ ರಾತ್ರಿ ಪರಿಹಾರ ಮಾಡಿ ನೋಡಿ. ಒಂದು ತಟ್ಟೆಯಲ್ಲಿ ಉಪ್ಪು, ಅರಿಶಿನ, ಕುಂಕುಮ, ದಾಸವಾಳದ ಎಲೆ, ಸಾಸಿವೆ, ಬೆಲ್ಲವನ್ನು ಇಟ್ಟು ಗ್ಯಾಸ್ ಸ್ಟವ್ ಕೆಳಗೆ ಇಡಿ. ನಿಮ್ಮ ಕಷ್ಟಗಳು ಸಾಸಿವೆ ಸಿಡಿದಂತೆ ಮಾಯವಾಗುತ್ತವೆ. ನಿಮ್ಮ ಜೀವನದಲ್ಲಿ ಬೆಲ್ಲದಂತಹ ಸಿಹಿ ಸಿಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಆರ್ಥಿಕ ತೊಂದರೆಗಳು ದೂರವಾಗಿ ಧನಲಾಭವಾಗುತ್ತದೆ. ನಂಬಿಕೆಯಿಂದ ಮಾಡಿ, ಶುಭ ಫಲಿತಾಂಶಗಳನ್ನು ಪಡೆಯಿರಿ. ಇನ್ನು ನಾವು ಈಗ ಹೇಳುವ ಒಂದು ಸಣ್ಣ ಪರಿಹಾರವನ್ನು ಮಾಡಿದರೆ ನಿಮಗಿರುವ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ಅಪಾರವಾದ ಸಂತೋಷ ಸಿಗುತ್ತದೆ. ಜ್ಯೋತಿಷ್ಯ ತಜ್ಞರು ಏನಾಗಬಹುದು ಎಂದು ಹೇಳುತ್ತಾರೆ. ಆ ಪರಿಹಾರ ಏನು? ಈ ಪರಿಹಾರಕ್ಕೆ 21 ಏಲಕ್ಕಿ, 1 ಬಿಳಿ ಬಟ್ಟೆ ಬೇಕು. ಪ್ರಮುಖ ವಿಷಯವೇನೆಂದರೆ ಈ ಪರಿಹಾರವನ್ನು ಸ್ನಾನ ಮಾಡಿದ ನಂತರ ಮಾತ್ರ ಮಾಡಬೇಕು. ಅಂದರೆ ಸ್ನಾನ ಮಾಡಿದ ನಂತರ ಗಂಟೆಗಳ ಒಳಗೆ ಈ ಪರಿಹಾರವನ್ನು ಮಾಡಬೇಕು. ಈ ಒಂದು ವಿಷಯವನ್ನು ನೆನಪಿನಲ್ಲಿಡಿ. ಏನು ಮಾಡಬೇಕು ಎಂದು ಈಗ ನಾವು ತಿಳಿದುಕೊಳ್ಳೋಣ. ಮೊದಲು ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಹೊಸದನ್ನು ತೆಗೆದುಕೊಳ್ಳಿ. ಅದರಲ್ಲಿ 11 ಏಲಕ್ಕಿಗಳನ್ನು ಹಾಕಿ. ಏಲಕ್ಕಿಗಳನ್ನು ಗಂಟು ಕಟ್ಟಿ ಈ ಗಂಟನ್ನು ಪೂಜಾ ಕೋಣೆಯಲ್ಲಿ ಅಥವಾ ದೇವರ ಫೋಟೋಗಳ ಹತ್ತಿರ ಇಡಿ. ನಂತರ ಸಾಂಬ್ರಾಣಿ ಹಚ್ಚಿ ಧೂಪವನ್ನು ತೋರಿಸಿ ನಿಮ್ಮ ಮನಸ್ಸಿನಲ್ಲಿರುವ ಹಣಕ್ಕೆ ಸಂಬಂಧಿಸಿದ ಆಸೆಗಳನ್ನು ಹೇಳಿಕೊಳ್ಳಿ. ಹಾಗೆ ಹೇಳಿದ ನಂತರ ಈ ಗಂಟುಗಳನ್ನು ತೆಗೆದು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲ್ಭಾಗಕ್ಕೆ ಕಟ್ಟಿ. ಹಾಗೆ ಕಟ್ಟಿದ ನಂತರ ಇನ್ನೊಂದು 10 ಏಲಕ್ಕಿಗಳನ್ನು ತೆಗೆದುಕೊಂಡು ಸಣ್ಣ ಬಟ್ಟಲಿನಲ್ಲಿ ಹಾಕಿ 1/2 ಗ್ಲಾಸು ನೀರು ಹಾಕಿ.
ಆ ನೀರನ್ನು ಚೆನ್ನಾಗಿ ಕುದಿಸಿ, ಅಂದರೆ ಅರ್ಧ ಗ್ಲಾಸ್ ನೀರು 2 ಚಮಚ ನೀರಾಗುವವರೆಗೂ ಚೆನ್ನಾಗಿ ಕುದಿಸಿ. ಹಾಗೆ ಕುದಿಸಿದ ನಂತರ ನೀರಿನಿಂದ ಎಲೆಗಳನ್ನು ತೆಗೆದು ಆ ನೀರನ್ನು ಬೇರ್ಪಡಿಸಿ. ಈ ನೀರು ತಣ್ಣಗಾದ ನಂತರ ಈ ನೀರನ್ನು ಬಾಗಿಲ ಮೇಲೆ ಕಟ್ಟಿದ ಗಂಟು ಮೇಲೆ ಚಿಮುಕಿಸಿ 2 ಚಮಚ ನೀರು ಬರುವವರೆಗೂ ಕುದಿಸುತ್ತೀರಿ ಅಲ್ಲವೇ? ಆ ನೀರನ್ನು ಬಾಗಿಲ ಮೇಲೆ ಚಿಮುಕಿಸಿ ಹೀಗೆ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವ ಹಣದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ನೀವು ಬಯಸಿದ ಆಸೆ ಈಡೇರುತ್ತದೆ. ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. 4 ದಿಕ್ಕುಗಳಿಂದಲೂ ಹಣ ಆಕರ್ಷಿತವಾಗುತ್ತದೆ. 4 ದಿಕ್ಕುಗಳಿಂದಲೂ ಹಣ ಬರುತ್ತದೆ. ಹಣ ಸಂಪಾದನೆ ಹೆಚ್ಚಾಗುತ್ತದೆ. ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಅದೃಷ್ಟ ನಿಮ್ಮನ್ನು ಒಲಿಸಿಕೊಳ್ಳುತ್ತದೆ. ಏಲಕ್ಕಿ ಗಂಟನ್ನು ಬಾಗಿಲ ಮೇಲೆ ಕಟ್ಟಿ ಅದರ ಮೇಲೆ ಏಲಕ್ಕಿ ನೀರನ್ನು ಚಿಮುಕಿಸುವುದರಿಂದ ಲಕ್ಷ್ಮಿ ಅನುಗ್ರಹ ಪ್ರಾಪ್ತವಾಗುತ್ತದೆ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ. ಹಣ ಬರುತ್ತಲೇ ಇರುತ್ತದೆ. ಹಣವು ಚೆನ್ನಾಗಿ ವೃದ್ಧಿಯಾಗುತ್ತದೆ. ಆದ್ದರಿಂದ ನೀವು ಸಹ ಈ ಪರಿಹಾರವನ್ನು ಮಾಡಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ. ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಸುಬ್ರಹ್ಮಣ್ಯ ಸ್ವಾಮಿ, ಜೈ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ. ಈ ದಿನ ಒಂದು ಮುಷ್ಟಿ ಗೋಧಿ ಹಿಟ್ಟು ಹಾಗೂ ಕರಿಮೆಣಸಿನಿಂದ ಯಾವ ಕೆಲಸವನ್ನ ಮಾಡಿದರೆ ನಿಮ್ಮ ಜೀವನವು 24 ಗಂಟೆಗಳಲ್ಲಿ ಶಿವನ ಅನುಗ್ರಹದಿಂದ ಬದಲಾಗುತ್ತದೆ. ಅದೆಷ್ಟೇ ಕಷ್ಟಗಳಿಂದಲೂ ಪಾರ್ವತಿ ದೇವಿಯ ಕೃಪೆಯಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುವಷ್ಟು ಅದೃಷ್ಟ ಕೂಡಿ ಬರುತ್ತೆ. ಯಾವ ದೇವರುಗಳನ್ನು ತಪ್ಪದೇ ಪೂಜಿಸಬೇಕು, ಯಾವ ಒಂದು ವಿಶೇಷ ಮಂತ್ರವನ್ನು ಹೇಳಿಕೊಳ್ಳಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಇನ್ನು ಮೊಸರು ಹಾಗೂ 3 ಚಿಟಿಕೆ ಕುಂಕುಮದಿಂದ ಈ ಕೆಲಸವನ್ನ ಮಾಡಿ ನೀವು ಕೇಳಿದ ಕೋರಿಕೆಗಳು ನೆರವೇರುತ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೂ ದುರ್ಗಾದೇವಿಯ ಅನುಗ್ರಹಕ್ಕೋಸ್ಕರ ಯಾವ ಕೆಲಸಗಳನ್ನು ಈ ಶುಕ್ರವಾರ ಮಾಡಿಕೊಳ್ಬೇಕು, ಯಾವ ವಿಶೇಷ ಎಲೆಯನ್ನ ಮನೆಗೆ ತಂದರೆ ದುಷ್ಟಶಕ್ತಿಗಳು ನಾಶವಾಗಿ ಹಣ, ಆರೋಗ್ಯ, ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಎಷ್ಟೋ ಜನ ಕಾಯುತ್ತೀರಿ. ದೇವಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಈ ಮಾಸದಲ್ಲಿ ಬರುವ ಶುಕ್ರವಾರಗಳೆಂದು ಮಾಡುವ ಪೂಜೆ ಅನುಷ್ಠಾನಗಳು ದುರ್ಗಾ ಮಾತೆಗೆ, ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗುತ್ತದೆ. ಶುಕ್ರವಾರದಂದು ಮನೆಗೆ ತಪ್ಪದೆ ಬೇವಿನ ಎಲೆಗಳನ್ನು ತನ್ನಿ. ಮನೆಯಲ್ಲಿ ಕಳಸ ಇಡುವ ಪದ್ಧತಿ ಇದ್ರೆ ತಪ್ಪದೆ ಕಳಸ ಇಡುವ ಪದ್ಧತಿ ಇಲ್ಲವೆಂದರೂ ಚಿಕ್ಕದಾಗಿ ಕಲಶ ಇಟ್ಟು ಈ ಒಂದು ವಿಧಾನವನ್ನು ಪಾಲಿಸಿ. ಒಂದು ಚೊಂಬಿಗೆ ನೀರು ತುಂಬಿಸಿ ಅದರಲ್ಲಿ ಬೇವಿನ ಎಲೆಗಳನ್ನು ಹಾಕಿ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ನಾಣ್ಯ, ಒಂದು ನಿಂಬೆಹಣ್ಣನ್ನು ಕಲಶಕ್ಕೆ ಹಾಕಿ ಕಲಶಕ್ಕೆ ಒಂದು ಸುತ್ತು ಅರಿಶಿನದ ದಾರವನ್ನು ಕಟ್ಟಿ ಕಲಶದ ಮುಂದೆ ಸಿಹಿ ನೈವೇದ್ಯ ಇಟ್ಟು ದುರ್ಗಾ ಮಾತೆಗೆ ಹೀಗೆ ಬೇಡಿಕೊಳ್ಳಿ. ಅಮ್ಮ ದುರ್ಗೆ, ಚೌಡೇಶ್ವರಿ, ಚಾಮುಂಡೇಶ್ವರಿ, ಕಾಳಿಕಾದೇವಿ, ಗ್ರಾಮ ದೇವತೆ, ಹೀಗೆ ನಿಮಗೆ ಇಷ್ಟವಾದ ದೇವಿ ದೇವತೆಗಳ ಹೆಸರನ್ನು ಹೇಳಿ. ಎಷ್ಟೋ ಕುಟುಂಬಗಳಿಗೆ 100ರಲ್ಲಿ 90ರಷ್ಟು ಮನೆತನಗಳಿಗೆ ಹೆಣ್ಣು ದೇವರೇ ಮನೆ ದೇವರಾಗಿರುತ್ತಾರೆ. ದೇವಿಯ ಹೆಸರನ್ನ ಹೇಳಿ ಕಲಶ ಇಟ್ಟು ಮದುವೆ ಸಂಕಲ್ಪ, ಸಂತಾನದ ಸಂಕಲ್ಪ, ಸಾಲ ತೀರುವಂತಹ ಸಂಕಲ್ಪ, ಆರೋಗ್ಯ, ಹಣ, ವಿದ್ಯೆ, ಹೊಸ ಉದ್ಯೋಗ, ಶತ್ರುಬಾಧೆ, ಯಾವುದೇ ಕಷ್ಟಗಳಿದ್ದರೂ ದೂರ ಮಾಡುತ್ತಾ ಎಂದು ಭಕ್ತಿಯಿಂದ ಬೇಡಿಕೊಳ್ಳಿ. ಮೊಸರನ್ನದ ಜೊತೆಗೆ ಸಿಹಿ ಪೊಂಗಲನ್ನು ಮಾಡಿ ಕಲಶದ ಮುಂದೆ ನೈವೇದ್ಯವನ್ನ ಇಡಿ. ದುರ್ಗಾ ಅಷ್ಟೋತ್ತರ, ಲಲಿತ ಸಹಸ್ರನಾಮ ಪಾರಾಯಣ ಮಾಡುತ್ತಾ ಶುಕ್ರವಾರದ ಪೂಜೆಯನ್ನು ಮಾಡಿಕೊಳ್ಳಿ. ಈ ಒಂದು ವಿಧಿವಿಧಾನವನ್ನು, ವಿಶೇಷ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಅಂತ ನೋಡೋದಾದರೆ ಬೆಳಿಗ್ಗೆ 4:30ರಿಂದ 5:30, ಬೆಳಗ್ಗೆ 6ರಿಂದ 7 ಗಂಟೆ, ಬೆಳಗ್ಗೆ 9ರಿಂದ 10:20 ಈ ಸಮಯದಲ್ಲಿ ನೀವು ದುರ್ಗಾ ಮಾತೆಯ ಪೂಜೆ ಅಥವಾ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಳಬಹುದು. ಕಲಶ ಇಟ್ಟು ಪೂಜೆ ಮಾಡಲು ಸಾಧ್ಯವಾಗದಿದ್ದವರು ಏನು ಮಾಡಬೇಕು? ಕುಂಕುಮವನ್ನು ದುರ್ಗಾದೇವಿಯ ಮುಂದೆ ಒಂದು ಬಟ್ಟಲು ಅಥವಾ ತಟ್ಟೆಯಲ್ಲಿಟ್ಟು ಆ ತಟ್ಟೆಗೆ ಕುಂಕುಮವನ್ನು ಹಾಕುತ್ತಾ ದುರ್ಗಾ ಅಷ್ಟೋತ್ತರ ಅಥವಾ ಅಭಿರಾಮಿ ಸ್ತೋತ್ರ ಪಾರಾಯಣ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿಕೊಂಡು ಈ ಅಭಿರಾಮಿ ಸ್ತೋತ್ರದ ಆಡಿಯೋವನ್ನು ಕೇಳಿ. ದುರ್ಗಾದೇವಿಯ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ದೇವಿಯ ಮುಂದೆ ಕುಳಿತು ಈ ಪೂಜೆಯನ್ನು ಮಾಡಿಕೊಳ್ಳಿ. ಇಲ್ಲವಾದರೆ ಮನಸ್ಸಿನಲ್ಲಿಯೇ ನಿಮ್ಮ ಇಷ್ಟವಾದ ದೇವಿಯನ್ನು ಸ್ಮರಿಸಿ ಅಭಿರಾಮಿ ಸ್ತೋತ್ರವನ್ನು ಕೇಳುತ್ತಾ ಕುಂಕುಮಾರ್ಚನೆಯನ್ನು ಅತ್ಯಂತ ಸರಳವಾಗಿ ಮಾಡಿಕೊಳ್ಳಿ. ಬಳಿಕ ಆ ಕುಂಕುಮವನ್ನು ಇಡೀ ಕುಟುಂಬ ಹಣೆಗಿಟ್ಟುಕೊಳ್ಳಿ. ಪೂಜೆಯಲ್ಲಿ ದೇವಿಗೋಸ್ಕರ ಹಾಲಿಗೆ ಕಲ್ಲು ಸಕ್ಕರೆ ಹಾಕಿಡಿ. ವೀಳ್ಯದೆಲೆ, ಬಾಳೆಹಣ್ಣು, ಬಳೆ, ನಾಣ್ಯಗಳನ್ನು ಇಟ್ಟು ಹಣದ ಅಭಿವೃದ್ಧಿಯಾಗಲಿ, ಬಡತನ ದೂರವಾಗಲಿ, ಮನೆಯ ಯಜಮಾನ ಅಂದರೆ ನಿಮ್ಮ ಪತಿಗೆ ಸಕಲ ದಿಕ್ಕುಗಳಿಂದಲೂ ಯಶಸ್ಸು, ಅದೃಷ್ಟ ಕೂಡಿ ಬರಲಿ ಎಂದು ನಮಸ್ಕಾರ ಮಾಡಿಕೊಳ್ಳಿ. ಶುಕ್ರವಾರ ಕಾಲದಲ್ಲಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ಮೊಸರನ್ನ ನೈವೇದ್ಯ ಮಾಡಿಕೊಂಡು ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿಸಿ. ಬಳಿಕ ಅಲ್ಲಿ ಬಂದಿರುವಂತಹ ಭಕ್ತರಿಗೆ ನಿಮ್ಮ ಕೈಯಿಂದ ಹಂಚಿ. ಗ್ರಾಮದೇವತೆಗೆ ಬೇವಿನ ಎಲೆ, ನಿಂಬೆಹಣ್ಣಿನ ದೀಪದ ಆರತಿಗಳನ್ನು ಅರ್ಪಿಸಿ. ಶುಕ್ರವಾರ ವಾರಾಹಿ ದೇವಿಯನ್ನು ನೆನೆದು
ವಾರಾಹಿ ದೇವಿಯ ಮಂತ್ರಗಳನ್ನು ಹೇಳಿಕೊಳ್ಳಬಹುದು. ಮೈಸೂರು ಶ್ರೀ ಚಾಮುಂಡೇಶ್ವರಿ ಬೆಟ್ಟವಾಗಿರಬಹುದು, ದುರ್ಗಾ ಮಾತೆಯ ಶಕ್ತಿ ಕ್ಷೇತ್ರಗಳನ್ನಾಗಿರಬಹುದು. ಮೆಟ್ಟುಲು ಸೇವೆ ಮಾಡುತ್ತಾ ಅಂತ ದೇವಿಗೆ ಶುಕ್ರವಾರಗಳಲ್ಲಿ ಸೀರೆ, ಬಳೆ, ಮಡಿಲಕ್ಕಿ ಕೊಡ್ತೀನಿ ಅಂತ ನಿಮ್ಮ ಕೋರಿಕೆಗೆ ತಕ್ಕಂತೆ ಹರಕೆಗಳನ್ನು ಮಾಡಿಕೊಳ್ಳಿ. ಲಕ್ಷ್ಮೀದೇವಿ ಅದೃಷ್ಟ ಹಾಗೂ ಐಶ್ವರ್ಯವನ್ನು ಕರುಣಿಸಲು ಶುಕ್ರವಾರಗಳಂದು ಒಂದೇ ಒಂದು ತಾವರೆ ಪುಷ್ಪವನ್ನು ದೇವಿಯ ಮುಂದಿಟ್ಟು ಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ ಎರಡನ್ನೂ ಕೂಡ ಜೊತೆಯಲ್ಲಿ ಕೇಳಿ ದೇವಿಗೆ ಆಗಿನಿಂದ ಮಾಡಿದ ಪಾಯಸ, ಸಿಹಿ ಪಾಯಸವನ್ನು ಅರ್ಪಿಸಿ ಮಹಾಲಕ್ಷ್ಮಿ ಜೊತೆಗೆ ವೆಂಕಟೇಶ್ವರ ಸ್ವಾಮಿಗೆ ಪಚ್ಚ ಕರ್ಪೂರದ ಆರತಿ ಬೆಳಗಿ ಸಾಲದ ಜೀವನದಿಂದ ಮುಕ್ತಿ ದೊರೆತು ಹಣದ ವಿಸ್ಮಯಗಳು ನಿಮ್ಮ ಬದುಕಿನಲ್ಲಿ ನಡೆಯಲಿ ಎಂದು ಭಕ್ತಿಯಿಂದ ಮಹಾಲಕ್ಷ್ಮಿ ದೇವಿಗೆ ಬೇಡಿಕೊಳ್ಳಿ. ಶ್ರೀಚಕ್ರ ಇರುವ ದೇವಿ ಆಲಯಗಳಿಗೆ ಶುಕ್ರವಾರಗಳಂದು ಭೇಟಿ ನೀಡಿ ದರ್ಶನ ಪಡೆದರೆ ಜೀವನದಲ್ಲಿ ಎಂದಿಗೂ ಶತ್ರು ಬಾಧೆಗಳು ಬಾಧಿಸುವುದಿಲ್ಲ. ಮಾಟಮಂತ್ರ, ದುಷ್ಟಶಕ್ತಿಗಳ ಕಾಟದಿಂದ ಬೇಸತ್ತಿದ್ರೆ ತಪ್ಪದೆ ಶುಕ್ರವಾರಗಳಂದು ದುರ್ಗಾದೇವಿಯ ದೇವಸ್ಥಾನಗಳಲ್ಲಿ ಎಳನೀರಿನಿಂದ ಅಭಿಷೇಕ ಮಾಡಿಸಿ ಗೋರಂಟಿ ಅಂದರೆ ಮೆಹಂದಿಯನ್ನ ಈ ಶುಕ್ರವಾರ ಕೈಗೆ ಹಾಕಿಕೊಂಡ್ರೆ ದುರ್ಗಾದೇವಿಯ ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ. ದೇಹದಲ್ಲಿನ ವಿಷಕಾರಿ ಜಂತುಗಳು ಇದರಿಂದ ಸಾಯುತ್ತವೆಂದು ವಿಜ್ಞಾನ ಹೇಳುತ್ತದೆ. ಮೆಹಂದಿಯನ್ನ ಈ ಶುಕ್ರವಾರದಂದು ಕೈಗೆ ಹಚ್ಚಿಕೊಂಡ್ರೆ ಗಂಡನಿಗೆ ಆಯಸ್ಸು, ಆರೋಗ್ಯ, ಅದೃಷ್ಟ ಕೂಡ ವೃದ್ಧಿಯಾಗುತ್ತದೆ. ಮೆಹಂದಿ ಎಲೆಗಳು ಸಿಕ್ಕರೆ ಸ್ವಲ್ಪ ಅರಿಶಿನ ಬೆರೆಸಿ ನಿಮ್ಮ ಕೈನಿಂದ ಅರೆದು ಕೈಗೆ ಹಚ್ಚಿಕೊಳ್ಳಿ. ಮೊದಲು ತಿಳಿಸಿದ ಕಳಸ ಪೂಜೆಯನ್ನು ಶುಕ್ರವಾರ ಮಾಡಿರ್ತೀನಿ, ಮರುದಿನ ಶನಿವಾರ ಕಳಸ ವಿಸರ್ಜನೆಯನ್ನು ಬೆಳಗ್ಗೆ ಮಾಡಿಕೊಳ್ಳಬಹುದು. ಕಳಸದಲ್ಲಿದ್ದಂತಹ ನಿಂಬೆಹಣ್ಣು, ಎಲೆ, ನೀರನ್ನು ಮರದ ಬುಡಕ್ಕೆ ಹಾಕಿ ನಾಣ್ಯವನ್ನು ಪೂಜಾ ಕೋಣೆಯಲ್ಲಿಟ್ಟಿಟ್ಟುಕೊಳ್ಳಿ. ಶುಕ್ರವಾರ ಸಾಂಬ್ರಾಣಿ ಧೂಪವನ್ನು ಮನೆಯಲ್ಲಿ ಹಾಕಿ ಮನೆಗೆ ಮುತ್ತೈದೆಯರನ್ನು ಕರೆಸಿ ಅರಿಶಿನ, ಕುಂಕುಮ, ತಾಂಬೂಲ, ರವಿಕೆ, ಹಣವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇದರಿಂದ ಸುಮಂಗಲಿ ತತ್ವ ನಿಮಗೆ ವೃದ್ಧಿಯಾಗುತ್ತದೆ. ಮಹಾಲಕ್ಷ್ಮೀ ದೇವಿಯು ಮುತ್ತೈದೆಯರ ಮೂಲಕ ಮನೆಗೆ ಪ್ರವೇಶ ಮಾಡುತ್ತಾಳೆ. ಇನ್ನು ಮೊದಲು ವಾಯುಪುತ್ರ ಆಂಜನೇಯನ ಗುಡಿಗೆ ಹೋಗಿ ಆತನ ದರ್ಶನ ಪಡೆದು ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚಿ. ಇದರಿಂದ ಅಸಾಧ್ಯವಾದ ಕೆಲಸಗಳು ಕೂಡ ಸಾಧ್ಯವಾಗುತ್ತದೆ. ಕೆಲಸಗಳು ಸುಲಭವಾಗುತ್ತದೆ. ದುಷ್ಟಶಕ್ತಿಗಳ ನಾಶವಾಗುತ್ತದೆ. ಶತ್ರು ಭಯ, ಆರೋಗ್ಯ ಸಮಸ್ಯೆಗಳಿಂದ ವಿಶೇಷ ರಕ್ಷಣೆ ಆಂಜನೇಯನಿಂದ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ದಿನ ನೀವು ಯಾವುದೇ ಅನುಷ್ಠಾನಗಳನ್ನು ಮಾಡಿದರೂ ದೃಷ್ಟಿ ತೆಗೆಯಲು ಮಾಡುವಂಥ ಪರಿಹಾರಗಳನ್ನು ಮಾಡಿದರೆ ಅತಿ ಬೇಗನೆ ಫಲ ನೀಡುತ್ತದೆ. ಈ ದಿನ ಪಿತೃಗಳ ಸೇವೆ ಮಾಡಿದರೆ, ಪಿತೃಗಳ ಸ್ಮರಣೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಭಗವಂತನು ಪಿತೃಗಳ ಸ್ಮರಣೆ ಮಾಡಬೇಕು. ಕೇವಲ ಪಿತೃಪಕ್ಷದಲ್ಲಷ್ಟೇ ಅಲ್ಲದೆ ಪ್ರತಿ ತಿಂಗಳು ಬರುವಂತಹ ಇಂತಹ ಅಮಾವಾಸ್ಯೆಗಳಂದು ಪಿತೃತರ್ಪಣವನ್ನು ನೀಡುತ್ತಾ ಬಂದರೆ ಪಿತೃಗಣಗಳು ಸಂತೃಪ್ತಗೊಂಡು ಇಡೀ ಕುಟುಂಬಕ್ಕೆ ಆರಿಸುತ್ತಾರೆ. ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಅನಾರೋಗ್ಯ ಸಮಸ್ಯೆ, ಕಾರ್ಯ ಅಡೆತಡೆ, ಹಣದ ಸಂಕಷ್ಟ ದೂರವಾಗಿ ಉತ್ತಮೋತ್ತಮ ಫಲಗಳು ಸಿಗುತ್ತದೆ. ಈ ದಿನ ಪಿತೃಗಳಿಗೆ ತಪ್ಪದೆ ತರ್ಪಣವನ್ನು ನೀಡಿ ಮನೆಯಲ್ಲಿ ಅಡುಗೆ ಮಾಡಿದ ತಕ್ಷಣ ಅನ್ನವನ್ನು ನೀವು ತಯಾರಿಸಿದ ಆಹಾರವನ್ನು ಮನೆಯ ಹೊರಭಾಗದಲ್ಲಿ ಒಂದು ಎಲೆಯ ಮೇಲಿಟ್ಟು ಪಿತೃಗಳ ಹೆಸರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ. ನಾಳೆ ನದಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಸಾಧ್ಯ ಆಗಿಲ್ಲ ಅಂದರೆ ಪವಿತ್ರ ನದಿಗಳ ನೀರನ್ನು ಬೆರೆಸಿಕೊಂಡು ಸ್ನಾನ ಮಾಡಿ. ಅದು ಕೂಡ ಸಾಧ್ಯವಾಗಲ್ಲ ಅಂದರೆ ಕಲ್ಲುಪ್ಪು, 5-6 ಬೇವಿನ ಎಲೆಯನ್ನು ಬೆರೆಸಿಕೊಂಡು ಸ್ನಾನ ಮಾಡಿ. ಇದರಿಂದ ದೇಹದಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗಿ ಹೋಗುತ್ತದೆ. ಈ ದಿನ ಗೋಧಿ ಹಿಟ್ಟಿನಿಂದ ಮಾಡಬೇಕಾದ ಮುಖ್ಯವಾದ ಕೆಲಸ ಯಾವುದು ಅಂತ ನೋಡೋದಾದರೆ, ಗೋಧಿ ಹಿಟ್ಟಿನಿಂದ ಮನೆಯಲ್ಲಿ ಎಷ್ಟೆಷ್ಟು ಜನ ಇರ್ತೀರೋ ಅಷ್ಟು ಜನರಿಗೆ ಒಂದೊಂದು ಚಪಾತಿಯಂತೆ ತಯಾರು ಮಾಡಿಕೊಂಡು ಆ ಚಪಾತಿಯ ಮೇಲೆ ತುಪ್ಪವನ್ನು ಹಚ್ಚಬೇಕು. ನಂತರ ಕೈನಲ್ಲಿ ಆ ಚಪಾತಿಯನ್ನು ಹಿಡಿದು ಒಬ್ಬೊಬ್ಬರಿಗೆ 3 ಬಾರಿ ಎಡಭಾಗದಿಂದ 3 ಬಾರಿ ಬಲಭಾಗದಿಂದ ತಲೆಯ ಮೇಲೆ ಸುತ್ತಿ ಇಳಿ ತೆಗೆದು ಮನೆಯ ಬಳಿ ಇರುವಂತಹ ಶ್ವಾನಕ್ಕೆ ನೀಡಬೇಕು. ಇದರಿಂದ ನಿಮಗಿರುವ ಎಲ್ಲ ವಿಧವಾದ ದೃಷ್ಟಿ ದೋಷಗಳು ಕಳೆದು ಹೋಗುತ್ತದೆ. ಅಕ್ಕಪಕ್ಕದವರ ದೃಷ್ಟಿ, ಜನರ ಕೆಟ್ಟ ಕಣ್ಣು, ಕೆಲಸ ಮಾಡುವ ಜಾಗದಲ್ಲಿ ಯಾರಾದರೂ ಶತ್ರುಗಳಿದ್ರೆ, ಸಂಬಂಧಿಕರ ಅಸೂಯೆ ಇದ್ದರೆ ದೂರವಾಗುತ್ತದೆ. ಇದರಿಂದ ಸಕಲ ಕಾರ್ಯಗಳಲ್ಲೂ ಯಶಸ್ಸು, ಮಾನಸಿಕ ನೆಮ್ಮದಿ ಸಿಗುತ್ತದೆ. ದೃಷ್ಟಿದೋಷಗಳು ದೂರವಾದರೆ ಸಂಪಾದನೆಗಿರುವಂತಹ ಅಡ್ಡಿಗಳು ಕೂಡ ಕಳೆದು ಹೋಗುತ್ತದೆ. ಮನೆಯಲ್ಲಿ ಒಂದು ತಟ್ಟೆಯ ಮೇಲೆ ಬೇವಿನ ಎಲೆಗಳನ್ನಿಟ್ಟು ಅದರ ಮೇಲೆ ಮಣ್ಣಿನ ದೀಪವನ್ನು ಹಚ್ಚಿ ದೀಪಕ್ಕೆ ಎಳ್ಳೆಣ್ಣೆಯ ಜೊತೆಗೆ ಸ್ವಲ್ಪ ಕುಂಕುಮವನ್ನು ಹಾಕಿ ನಿಮ್ಮ ಕುಲದೇವರಲ್ಲಿ ಹೆಣ್ಣು ದೇವರುಗಳಿದ್ರೆ ಪ್ರಾರ್ಥನೆ ಮಾಡಿಕೊಳ್ಳಿ. ಇಲ್ಲವಾದರೆ ಗ್ರಾಮ ದೇವತೆಗೆ ನಮಸ್ಕಾರ ಮಾಡಿಕೊಂಡು ಈ ದೀಪವನ್ನು ಹಚ್ಚಿ. ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ಕಳೆದು ಅನೇಕ ಮೂಲಗಳಿಂದ ಧನಗಮನವಾಗುತ್ತದೆ. ಇದರ ಜೊತೆಗೆ ಮನೆಗೆ ಸಮೀಪವಿರುವಂತಹ ಗ್ರಾಮ ದೇವತೆಯ ಆಲಯಕ್ಕೆ ನಿಮ್ಮ ಕೈನಿಂದ ತಯಾರು ಮಾಡಿದ ನಿಂಬೆಹಣ್ಣಿನ ಚಿತ್ರಾನ್ನವನ್ನಾಗಿರಬಹುದು, ಮೊಸರನ್ನವಾಗಿರಬಹುದು ಕೊಟ್ಟು ವಿಶೇಷವಾಗಿ ಮನೆಯ ಸದಸ್ಯರ ಹೆಸರನ್ನು ಹೇಳುತ್ತಾ ಪೂಜೆಯನ್ನು ಮಾಡಿಸಿ. ನಂತರ ಪ್ರಸಾದವನ್ನು ಅಲ್ಲಿ ಬಂದಂತಹ ಭಕ್ತರಿಗೆ ನಿಮ್ಮ ಕೈಯಿಂದ ಹಂಚಿ ದೇವಿ ದೇಗುಲದಲ್ಲಿ ಸಿಗುವ ಕುಂಕುಮವನ್ನು ಮನೆಗೆ ತಂದು ಹಣೆಗೆ ತಿಲಕವಾಗಿಡುತ್ತಾ ಬನ್ನಿ. ಇದರಿಂದ ಮುಂದಿನ ಗ್ರಾಮ
ದೇವತೆಯ ರಕ್ಷಣೆ ನಿಮ್ಮ ಇಡೀ ಕುಟುಂಬಕ್ಕೆ ಸದಾ ಇರುತ್ತದೆ. ಈ ದಿನದಂದು ಮನೆಯಲ್ಲಿ ಶಿವಲಿಂಗ ಇತ್ತು ಅನ್ನೋದಾದರೆ ಕಪ್ಪು ದ್ರಾಕ್ಷಿ ರಸಕ್ಕೆ ಕಪ್ಪು ಮೆಣಸಿನ ಕಾಳುಗಳನ್ನು ಬೆರೆಸಿ ಅಭಿಷೇಕ ಮಾಡಿದರೆ ಶತ್ರುಗಳೆಲ್ಲ ಸಮೂಹವಾಗಿ ನಶಿಸಿ ಹೋಗ್ತಾರೆ. ಶತ್ರುಗಳು ಮಾಡಿಸುವಂಥ ಮಾಟಮಂತ್ರ ಆಗಿರಬಹುದು, ದುಷ್ಟಶಕ್ತಿಗಳ ಕಾಟ ಆಗಿರಬಹುದು, ಅವರಿಗೆ ರಿವರ್ಸ್ ಆಗುತ್ತದೆ. ಆ ವ್ಯಕ್ತಿಯಿಂದ ನಿಮಗಾಗುವಂಥ ತೊಂದರೆಗಳು ಶಾಶ್ವತವಾಗಿ ನಿಂತು ಹೋಗುತ್ತದೆ. ಈ ದಿನ ಸಾಧ್ಯವಾದರೆ ಶಿವನ ದೇಗುಲಕ್ಕೆ ಹೋಗಿ ಶಿವಪ್ಪನ ದರ್ಶನ ಮಾಡಿ ಮನೆಗೆ ಬನ್ನಿ. ಇನ್ನೂ ಸಾಧ್ಯವಾಗುತ್ತೆ ಅಂದರೆ ಕಾಲಭೈರವನ ದರ್ಶನ ಮಾಡಿಕೊಳ್ಳಿ. ಈ ದಿನದಂದು ಪುಸ್ತಕಗಳನ್ನು ದಾನವಾಗಿ ನೀಡಿ, ಧಾನ್ಯಗಳನ್ನು ದಾನವಾಗಿ ನೀಡಿ, ವಸ್ತ್ರ ದಾನವನ್ನು ಮಾಡಿ. ಇದರಿಂದ ಸಕಲ ಪಾಪಗಳು ನಶಿಸಿ ಪುಣ್ಯ ಫಲಪ್ರಾಪ್ತಿಯಾಗುತ್ತದೆ. ಇನ್ನು ಕೊನೆಯದಾಗಿ ಈ ಒಂದು ಮಂತ್ರವನ್ನು ಈ ದಿನ ಕೇವಲ 21 ಬಾರಿ ಹೇಳಿಕೊಂಡು ಶತ್ರುಗಳ ಹೆಸರನ್ನು ಸ್ಮರಿಸಿದರೆ ಅವರಿಂದ ಆಗುವಂತಹ ಎಲ್ಲ ಸಮಸ್ಯೆಗಳು, ಕಾಟಗಳು ನಿಂತು ಹೋಗುತ್ತದೆ. ಕೆಟ್ಟ ದೃಷ್ಟಿ, ಮಾಟಮಂತ್ರದ ಸಮಸ್ಯೆಗಳು ಕಳೆದು ಶತ್ರುಗಳು ಕೂಡ ನಿಮಗೆ ಮಿತ್ರರಾಗಿ ಪರಿವರ್ತನೆ ಆಗ್ತಾರೆ. ಈ ಒಂದು ಮಂತ್ರ ಈ ವಿಧವಾಗಿದೆ: ಓಂ ರಾಮ ಪರಶುರಾಮ ನರಸಿಂಹ ವಿಷ್ಣು ವಿಕ್ರಮ ನಮೋ ನಮಃ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ: ಓಂ ರಾಮ ಪರಶುರಾಮ ನರಸಿಂಹ ವಿಷ್ಣು ವಿಕ್ರಮ ನಮೋ ನಮಃ. ಈ ಒಂದು ಅದ್ಭುತವಾದ ಮಂತ್ರವನ್ನು ನಾಳೆಯ ದಿನ ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ವಿಷ್ಣು ದೇವರನ್ನು ವಿವಿಧ ರೀತಿಯಲ್ಲಿ ಸ್ಮರಿಸಿಕೊಳ್ಳಿ. ನೋಡಿದ್ರಲ್ಲ, ಶುಕ್ರವಾರದಂದು ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ದುರ್ಗಾ ಮಾತೆ ಹಾಗೂ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿಯು ಮನೆಗೆ ಬಂದು ಕುಟುಂಬದ ರಕ್ಷಣೆ ಮಾಡ್ತಾಳೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ದುರ್ಗಾ ಮಾತೆ, ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.